ಸಿಎಂ ಸಿದ್ದರಾಮಯ್ಯಗೆ ಮೂಡಾ ನಿವೇಶನದ ಹಗರಣ ಸುತ್ತಕೊಂಡಿದೆ. ಕೇಸ್ ತನಿಖಾ ಹಂತದಲ್ಲಿದ್ದರೂ ಯಾವುದಕ್ಕೂ ಕೇರ್ ಮಾಡದ ಸರ್ಕಾರದ ವಿರುದ್ಧ ಕಮಲ ನಾಯಕರು ಸಿಡಿದೆದ್ದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ಗೆ ಕಂಟಕವಾದ ಮೂಡಾ ಹಗರಣ. ಕೈ ವಿರುದ್ಧ ಕಮಲ ನಾಯಕರ ರೋಷಾವೇಶ. ಕಾಂಗ್ರೆಸ್ ಸರ್ಕಾರಕ್ಕೆ ಮೂಡಾ ಹಗರಣ ದಿನೇ ದಿನೇ ಕಂಟಕವಾಗ್ತಲೇ ಇದೆ. ಮೂಡಾದಲ್ಲಿ ಹಗರಣ ನಡೆದಿದೆ ಎಂಬ ಆರೋಪವಿದ್ದು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಸರ್ಕಾರದ ವಿರುದ್ಧ ಕಮಲ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಬಂಧನ ಆಗಬಹುದು ಅಂತ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ದುರಂಕಾರಿ ವ್ಯಕ್ತಿ, ಅವರು ರಾಜೀನಾಮೆ ನೀಡಬೇಕು. ಮುಂದೆ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಬಂಧನ ಆಗಬಹುದು ಅಂತ ಬಾಂಬ್ ಸಿಡಿಸಿದ್ದಾರೆ. ನಿಮ್ಮ ಹಗರಣ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡ್ರಿ, ನೀವು ರಾಜೀನಾಮೆ ಕೊಡ್ರಿ, ನೀವು ಎನ್ಕ್ವೈರಿಗೆ ಹಾಜರಾಗ್ರಿ. ಮುಂದೆ ಅಗತ್ಯ ಭದ್ರ ಮೂಡಾ ಪ್ರಕರಣದಲ್ಲಿ ನೀವೇ ಅರೆಸ್ಟ್ ಆಗ್ಬೋದು. ನೀವು ನಮ್ಮನ್ನೇ ಅರೆಸ್ಟ್ ಮಾಡಿ ಹೆದರಿಸ್ತೀರಿ ಸಿದ್ದರಾಮಯ್ಯನವರೇ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? 8 ಕೋಟಿ ಅಂತ ನೀವು 2023ರಲ್ಲಿ ಡಿಕ್ಲೇರ್ ಮಾಡಿ ಈಗ 62 ಕೋಟಿಗೆ ಕೇಳ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಪ್ರತಿಭಟನೆಯ ಕುರಿತು ಮೈತ್ರಿ ನಾಯಕರು ಇಂದು ಸಮನ್ವಯ ಸಭೆ ನಡೆಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅಶ್ವಥ್ ನಾರಾಯಣ್, ಕೇಂದ್ರ ಸಚಿವ ಕುಮಾರಸ್ವಾಮಿ, ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಸೇರಿ ಮೈತ್ರಿ ನಾಯಕರು ಭಾಗಿಯಾಗಿದ್ರು. ಇಂದು ಮಧ್ಯಾಹ್ನ 12 ಗಂಟೆಗೆ ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೆದಿದ್ದು ನಮ್ಮ ಎಲ್ಲ ಶಾಸಕರು ಚರ್ಚೆ ಮಾಡಿದ್ದೇವೆ. ಮೂಡಾ ಹಗರಣ ಕುರಿತು 2 ಸದನದಲ್ಲಿ ಪರಿಣಾಮಕಾರಿಯಾಗಿ ಹೋರಾಟ ಮಾಡ್ತೇವೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇತ ಕಾಂಗ್ರೆಸ್ ಭ್ರಷ್ಟಾಚಾರವನ್ನ ಸದನದಲ್ಲಿಯೇ ಬಟಾಬಯಲು ಮಾಡ್ತೇವೆ. ಸಿಎಂ 10 ವರ್ಷ ನಾನು ಜಮೀನೇ ನೋಡಿಲ್ಲ ಅನ್ನೋದು ಸಂಶಯಾಸ್ಪದ ಅಂತ ಅಶೋಕ್ ಹೇಳಿದ್ದಾರೆ. ಕರ್ನಾಟಕದಲ್ಲಿರುವಂಥ ಭ್ರಷ್ಟ ಕಾಂಗ್ರೆಸ್ ಈಗಾಗಲೇ 2 ಹಗರಣದಲ್ಲಿ ಪಾಲುದಾರ ಆಗಿದೆ, ಕಪ್ಪು ಚುಕ್ಕೆ ಬಂದಿದೆ. ಒಂದು ಮೂಡಾ ಹಗರಣ, ಇನ್ನೊಂದು ವಾಲ್ಮೀಕಿ ಹಗರಣ. ಈ ಥರ ಇನ್ನೂ ಹಲವಾರು ಹಗರಣಗಳು ಜೊತೆ ಇದೆ. ಇವೆರಡೂ ಕೂಡ ಮೇಯ್ನ್ ಹಗರಣಗಳು ಬಂದು ಈಗಾಗಲೇ ಜನ ಸರ್ಕಾರವನ್ನು ಛೀ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದು ರಾಜ್ಯದ ವಿಚಾರವಾಗಿ ಉಳಿದಿಲ್ಲ, ದೇಶದ ವಿಚಾರವಾಗಿ ಉಳಿದಿಲ್ಲ. ಅದಕ್ಕೆ ಈ ವಿಚಾರಗಳನ್ನು ವಿಧಾನಸಭೆಯಲ್ಲಿ ಸರಿಯಾಗಿ ಪ್ರತಿಪಾದನೆ ಮಾಡಬೇಕು ಮತ್ತು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಈ ಭ್ರಷ್ಟ ಸರ್ಕಾರವನ್ನು ತೊಲಗಿಸುವಂಥ ದೃಷ್ಟಿಯಿಂದ ತೀರ್ಮಾನಗಳಿಲ್ಲೇ ಆಗಿರ್ತಕ್ಕಂಥ ಏನು 62 ಕೋಟಿ ಕೇಳಿದ್ದಾರಲ್ಲ ಲ್ಯಾಂಡು, ಯಾವ ಒಂದು ಆಧಾರದ ಮೇಲೆ 62 ಕೋಟಿ ದುಡ್ಡು ಕೇಳಿದ್ರು? ಎಷ್ಟು ಜನ ಭೂ ಸ್ವಾಧೀನ ಆದಂಥರಿಗೆ ಇವರು ಯಾವ ರೀತಿಯಲ್ಲಿ ಆರ್ಥಿಕವಾಗಿ ಭೂ ಸ್ವಾಧೀನ ಆದಂಥವ್ರಿಗೆ ದುಡ್ಡು ಕೊಡ್ತಾರೆ ಸರ್ಕಾರದಲ್ಲಿ? ಬಹುಶಃ ರೀಡೂ ಮಾಡಿದ್ರಲ್ಲ ಅರ್ಕಾವತಿದು, ಅಲ್ಲಿ ಒಂದು 300-400 ಕೋಟಿ ನಡೆದಿತ್ತಲ್ಲ ವ್ಯವಹಾರ. ಆ ಲೆಕ್ಕಾಚಾರದಲ್ಲಿ 62 ಕೋಟಿ ಕೇಳಿರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಲು ಕಮಲ ನಾಯಕರು ತಯಾರಿ ನಡೆಸಿದ್ದು ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದಾರೆ. ಕೈ ವಿರುದ್ಧ ಬಿಜೆಪಿ ಪ್ರತಿಭಟನೆ ಅದು ಯಾವ ರೀತಿ ಇರಲಿದೆ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.